ಹಾಯ್ ಹಾಯ್ ಜೋ ಲೈಫ್ ಸ್ಟೈಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇನೆಂದರೆ ನಮ್ಮ ಮನೆಗೆ ಬ್ಯಾಟ್ರಿ ಇಡೋಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು. ಅಂದರೆ ಇಲ್ಲಿ ನೋಡಿ, ಇದು ಬ್ಯಾಟ್ರಿ ಇಡೋ ಪ್ಲೇಸ್ ಇದು ಆಯಿತಾ, ಇನ್ವರ್ಟರ್ ಇಡೋ ಪ್ಲೇಸು. ಬಟ್ ಇಲ್ಲಿ ಇಡೋಕ್ಕೆ ಯಾವುದೇ ಥರದ ಒಂದು ಶೆಲ್ಫ್ ಆಗಲಿ ಏನೂ ಇರಲಿಲ್ಲ. ಹಾಗಾಗಿ ಅಮೆಝಾನಿಂದ ಆರ್ಡ್ರ್ ಮಾಡಿಬಿಟ್ಟು ಇದನ್ನು ತರಿಸಿದ್ದು. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದು ಹೇಗೆ ಇದು ಬ್ಯಾಟ್ರಿ ಇಡೋಕ್ಕೆ ಆಯಿತಾ ನಮಗೆ ಸೂಪರಾಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅನ್ನೋದನ್ನು. ಓಕೆನಾ? ಓಕೆ, ಅನ್ಬಾಕ್ಸ್ ಮಾಡೋಣ. ನೀವು ಅಂದ್ಕೊಳ್ತಾ ಇರ್ಬೋದಲ್ಲ, ರಿವ್ಯೂ ಚಾನಲಲ್ಲಿ ಇಷ್ಟೆಲ್ಲ ಮಾತಾಡೋ ಈ ಅಕ್ಕ ಆಯಿತಾ, ಲೈಫ್ ಸ್ಟೈಲ್ ಚಾನಲಲ್ಲಿ ಮಾತೇ ಬರಲ್ವಲ್ಲ ಈ ಅಕ್ಕನಿಗೆ ಅಂತ. ಹಂಗೆ ರಿವ್ಯೂ ಅಂದರೆ ಹಂಗೆ ಫ್ಲೂಯೆಂಟಾಗಿ ಹೋಗ್ತಾ ಇರ್ತೀನಿ. ಲೈಫ್ ಸ್ಟೈಲ್ ಅಂದರೆ ಸ್ವಲ್ಪ, ಅಂದರೆ ನಾನು ಮನೇಲಿ ಮಾತಾಡೋದು ಸ್ವಲ್ಪ ಕಮ್ಮಿ, ಹಾಗಾಗಿ ನೋಡೋಣ ಹೇಗಿದೆ ಇದು ಅನ್ನೋದನ್ನು. ಪಾರ್ಟ್ಸ್ ವೈಸ್ ಇದೆ, ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಅದಕ್ಕೊಂದು ರೆಫ್ರೆನ್ಸ್, ಅದು ತೋರಿಸಿ ರೆಫ್ರೆನ್ಸ್ ಹೇಗಿದೆ ಅಂತ ನೋಡಿ. ರೆಫ್ರೆನ್ಸ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಇದು ರೆಫ್ರೆನ್ಸು. ಈಗ ಇದನ್ನು ನೋಡಿಕೊಂಡು ನಾವು ಇನ್ಸ್ಟಾಲೇಷನ್ ಮಾಡಬೇಕೀಗ. ಈ ರೀತಿ ರೆಫ್ರೆನ್ಸ್ ಇದೆ, ಈಗ ಇನ್ಸ್ಟಾಲೇಷನ್ ಮಾಡಬೇಕು ನಾವು. ತೋರಿಸಿ. ಇವಾಗ ನಾವು ಎಲ್ಲದನ್ನು ಫಸ್ಟ್ ಅನ್ಬಾಕ್ಸ್ ಮಾಡ್ಕೋಬೇಕು. ಇನ್ಸ್ಟಾಲೇಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪಾರ್ಟ್ಸನ್ನು ಅನ್ಬಾಕ್ಸ್ ಮಾಡಿ ಇಟ್ಕೋಬೇಕು. ಎಲ್ಲಾದರೂ ಅನ್ಬಾಕ್ಸ್ ಮಾಡಿ ತೆಗೆದಿಟ್ಕೋಬೇಕು. ಓ, ಇದು ಮೂವ್ ಆಗುತ್ತಾ? ಓಕೆ ಓಕೆ. ಅಂದರೆ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಒಂಥರ ಅದೊಂದು ಮೆಟಲ್ ಬರುತ್ತಲ್ಲ. ಯಾಕೆ ಸಂಜನ ಅದು ಒಂದು ಮೆಟಲ್ ಬರುತ್ತೆ ನೋಡು. ಅಲ್ಲ, ಫೈಬರಲ್ಲೇ ಒಂಥರ ಅದು ಎತ್ತಾಕಿದ್ರು ಹೊಡೆದೋಗಲ್ಲ ನೋಡು ಮನೆ. ಅದು ಎಂಥದ್ದು? ಕ್ಯಾರಿ ಇವು ಬ್ಯಾಗ್ಸು, ಸೂಟ್ ಕೇಸ್ ಎಲ್ಲ ಮಾಡ್ತಾರಲ್ಲ, ಹಾಂ ಆ ಥರ. ಎಲ್ಲ ಅನ್ಬಾಕ್ಸ್ ಮಾಡಿ ಆಯಿತು. ಈಗ ಇದನ್ನು ಇನ್ಸ್ಟಾಲೇಷನ್ ಮಾಡೋಣ. ರೆಫ್ರೆನ್ಸಿಗೆ ಕೊಟ್ಟಿದ್ದಾರೆ ಇಲ್ಲಿ ಇನ್ಸ್ಟಾಲೇಷನಿಗೆ, ನೋಡ್ಕೊಳ್ಳಿ ರೀ. ಇದರಲ್ಲಿ ಹೇಗಿದೆ ಅದು ನೋಡಿ. ಯಾಕೆ ಕಳ್ತಾ ಇದ್ದಾಳೆ? ಯಾಕೆ ಕಳ್ತಾ ಇದ್ದಾಳೆ?
ಇನ್ಸ್ಟಾಲೇಷನ್ ಕೂಡ ಈಸಿಯಾಗಿದೆ ಇದು. ನಾನು ಲಿಂಕ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಬೇಕಾದರೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು. ಇದ್ರದ್ದು ಕಾಸ್ಟ್ ಬಂದು 1870. ಪಪ್ಪ ಇದು ಆ ಕಡೆ ಇಲ್ಲ, ಇದು ಸುಮ್ಮನೆ ನೀವು ಮಾಡಕ್ಕೆ ಹೋಗಲ್ಲ ಸರ್. ಇದು ಎಲ್ಲಿಗೆ ಬೇಕಾದರೂ ನಾವು ಮೂವ್ ಮಾಡ್ಕೋಬೋದು. ಇದಕ್ಕೆ ವೀಲ್ಸ್ ಕೊಟ್ಟಿದ್ದಾರೆ, 4 ವೀಲ್ಸು. ಎಲ್ಲಿ ಬೇಕಾದರೂ ನಾವು ಇದನ್ನು ಮೂವ್ ಮಾಡ್ಕೋಬೋದು. ನೋಡಿ ಈ ಥರ ಮೂವ್ ಆಗುತ್ತೆ. ಈ ಕಡೆ ಬೇಕಾದರೂ ಮೂವ್ ಮಾಡ್ಕೋಬೋದು ಇದನ್ನು. ನೋಡಿ ಎಲ್ಲ ಕಡೆ ಮೂವ್ ಆಗುತ್ತೆ. ನೀವು ಕ್ಲೀನ್ ಮಾಡೋತ್ತಿಗೆ ಎಲ್ಲ ಇದು ಮಾಡ್ಕೋಬೋದು. ನೋಡಿ ಇದು ಹಿಂದ್ಗಡೆ ಬೋರ್ಡ್. ಇದು ನೋಡಿ ಈ ಥರ ಹಿಂದ್ಗಡೆ ಇದನ್ನು ಫಿಟ್ ಮಾಡ್ಕೋಬೇಕು. ರೆಡಿ ಆಯಿತು. ಆ್ಯಕ್ಚುಲಿಗೆ ಅದು ಮುಂದ್ಗಡೆ ಬರುತ್ತೆ, ಇದು ಹಿಂದೆ ಬರುತ್ತೆ, ಅದು ಮುಂದೆ ಬರುತ್ತೆ. ಇಲ್ಲಿ ನೋಡಿ ಅದು ಒಂಥರ ಸ್ಲೈಡಿಂಗ್ ಮಾಡೋ ಥರ ಇದೆ. ತೋರಿಸಿ ಅದು ಮುಂದೆ. ಹಾಕ್ಬಿಟ್ಟೆ ಹಾಕ್ಬೇಕು ಅನ್ಸುತ್ತೆ. ಮಾಡಿದ್ರು ರೆಡಿ ಆಯಿತು. ಹಾಂ ಅಷ್ಟೇ, ಅದು ರೆಡಿ ಆಯಿತು. ಇನ್ವರ್ಟರ್ ಬಾಕ್ಸ್ ರೆಡಿ ಆಯಿತು ನೋಡಿ. ನೋಡಿ ಎಲ್ಲ ಕಡೆನೂ
ನೀವು ಹೇಗೆ ಬೇಕೋ ಹಾಗೆ ಅದನ್ನು ಟರ್ನ್ ಮಾಡಿ ಇಟ್ಕೋಬೋದು. ಇದು ಫ್ರಂಟ್ ಅಲ್ಲ ನೋಡಿ, ಇದು ಫ್ರಂಟ್. ನಿಮಗೆ ಇದು ಫ್ರಂಟ್ ನೋಡಿ. ಇದೇ ಇನ್ವರ್ಟ್ರು ಬಾಕ್ಸು. ನಾವು ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ನಿಮಗೆ ಲಿಂಕ್ ಬೇಕು ಅಂತಂದರೆ ನಾನು ಬಯೋದಲ್ಲಿ ಹಾಕ್ತೀನಿ. ಓಕೆ, ಇವಾಗ ಫಿಕ್ಸ್ ಮಾಡೋಣ. ಬ್ಯಾಟ್ರಿ ಮತ್ತು ಇನ್ವರ್ಟ್ರು ಎರಡನ್ನು ಅದರೊಳಗಡೆ ನಾವೀಗ ಫಿಕ್ಸ್ ಮಾಡ್ತೀವಿ. ನೋಡಿ, ಈ ಥರ ಬ್ಯಾಟ್ರಿನ ಈ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಮೇಲ್ಗಡೆ ಇನ್ವರ್ಟ್ರ್ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾದರೂ ಬ್ಯಾಟ್ರಿ ಮತ್ತು ಇನ್ವರ್ಟ್ರ್ ಇಡೋಕ್ಕೆ ಈ ಥರ ಒಂದು ಬಾಕ್ಸ್ ಬೇಕು ಅಂದರೆ ಬೇಕಾದರೆ ಲಿಂಕ್ ಹಾಕ್ತೀನಿ, ತೊಗೊಳ್ಳಿ. ಇದು ನಾವು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. 1870. ತುಂಬ ಚೆನ್ನಾಗಿದೆ. ಓಕೆ, ಬಾಯ್. ಇದರೊಳಗಡೆ ನೋಡಿ ಈ ಥರ ಬ್ಯಾಟ್ರಿ ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಪ್ಲಗ್ ಏನಿದೆ ಇಲ್ಲಿ ಪ್ಲಗ್ ಹಾಕ್ಬಿಟ್ಟು ಇದನ್ನು ಹಿಂದ್ಗಡೆ ತಳ್ಳಿದ್ರು. ಇವಾಗ ತಳ್ಳಿರಿ ನೋಡಿ, ಈ ಥರ ನೀಟಾಗಿ ಹಿಂದಕ್ಕೆ ತಳ್ಳಿದ್ರೆ ಆಯಿತು. ನೋಡಿ ಈ ಥರ ಇಷ್ಟೇ. ಬಾಯ್ ಬಾಯ್.